ಮಿತ್ರರೇ ನಮಸ್ಕಾರ. ಮಿತ್ರರೇ, ಸಾಮ ದಾನ ಭೇದ ದಂಡ ಇದು ಚಾಣಕ್ಯ ಹೇಳದಂಥ 4 ಸೂತ್ರಗಳು. ವಿಶೇಷವಾಗಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಥವಾ ಶತ್ರುವನ್ನು ಗೆಲ್ಲೋದಕ್ಕೆ ಈ ತಂತ್ರಗಳನ್ನು ಅನುಸರಿಸಬೇಕು ಅಂತ. ರಾಜಕಾರಣಕ್ಕೂ ಕೂಡ ಈ 4 ಸೂತ್ರಗಳು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇವತ್ತು ನಮ್ಮ ರಾಜಕಾರಣಿಗಳು ಬಳಸ್ತಾ ಇರುವಂತಹದ್ದು ಕೇವಲ 2 ಮಾತ್ರ. ಮೊದಲನೇದಾಗಿ ದಾನ, ಎರಡನೆಯದಾಗಿ ಭೇದ. ದಾನ ಅಂತಿದ್ದ ಹಾಗೆ ನಿಮಗೆ ಗೊತ್ತಾಗ್ತಾ ಇದೆ ಫ್ರೀ ಸ್ಕೀಮ್ಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಭೇದ ಅಂತಂದ್ರೆ ವಿಭಜಿಸುವಂತಹದ್ದು, ಒಡೆದು ಆಳುವಂತಹ ನೀತಿ, ಜಾತಿಗಳನ್ನು ವಿಭಜಿಸಿ ಅದರ ಲಾಭವನ್ನು ಪಡೆದುಕೊಳ್ಳೋದು. ಹೀಗಾಗಿ ಈ 2 ತಂತ್ರವನ್ನ ಈ ದೇಶದ ಎಲ್ಲಾ ರಾಜಕಾರಣಿಗಳು ಕೂಡ ಅನುಸರಿಸ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಚಾಣಕ್ಯ ಹೇಳದಂತಹ ದಂಡಾಸ್ತ್ರ ಇದೆಯಲ್ಲ, ಅದನ್ನ ಯಾರೂ ಬಳಕೆ ಮಾಡೋದಿಲ್ಲ. ಕೆಲವು ರಾಜಕಾರಣಿಗಳು ಮಾತ್ರ ಅದನ್ನ ಬಳಸ್ತಾ ಇರೋದು. ಆ ಲೀಸ್ಟ್ಗೆ ಈಗ ಸುವೇಂದು ಅಧಿಕಾರಿ ಸೇರ್ಕೊಂಡಿದ್ದಾರೆ. ಅವರು ತನ್ನ ಆಡಳಿತದ ಆರಂಭದಲ್ಲೇ ಸಾಮ ದಾನ ದಂಡ ಭೇದ ಎಲ್ಲವುದನ್ನ ಬಳಸೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಈ ರೀತಿಯಾದಂತಹ ಪೀಠಿಕೆ ಹಾಕಿದೆ ಅಂತಂದ್ರೆ ಅದಕ್ಕೊಂದು ಇಂಪಾರ್ಟೆಂಟ್ ಆದಂತಹ ಕಾರಣ ಇದೆ. ಬಂಗಾಳದ ಬಗ್ಗೆ ಈ ದೇಶದ ಜನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಬಂಗಾಳದಲ್ಲಿ ಈ ಪರಿ ರಿಸಲ್ಟ್ ಬರ್ತಿದ್ದ ಹಾಗೆ ಬಂಗಾಳದ ಜನರು ಎಷ್ಟು ಖುಷಿ ಪಟ್ಟಿದ್ರೋ ಅದಕ್ಕಿಂತ ಹೆಚ್ಚು ಖುಷಿಯನ್ನು ಈ ದೇಶದ ಜನ ವ್ಯಕ್ತಪಡಿಸಿದ್ರು. ಯಾಕೆ ಅಂತಂದರೆ ಜನರಿಗೆ ಗೊತ್ತಾಗ್ತಾ ಇತ್ತು, ಇದೇ ರೀತಿಯಾಗಿ ಪಶ್ಚಿಮ ಬಂಗಾಳ ಮುಂದುವರೆದಿದ್ದೆ ಆದರೆ ಕೆಲವೇ ವರ್ಷಗಳಲ್ಲಿ ನಾವು ಪಶ್ಚಿಮ ಬಂಗಾಳಕ್ಕೆ ಹೋಗಬೇಕಾದ್ರೆ ವೀಸಾ ಪಾಸ್ಪೋರ್ಟ್ಗೆ ಅರ್ಜಿ ಹಾಕಬೇಕಾದಂತಹ ಸನ್ನಿವೇಶ ಬರಬಹುದು ಅನ್ನುವಂಥ ಆತಂಕ ಇಡೀ ದೇಶಕ್ಕೆ ಸೃಷ್ಟಿಯಾಗಿತ್ತು. ಅಂತಹದ್ರಲ್ಲಿ ಜನ ಎಚ್ಚೆತ್ತುಕೊಂಡು ಒಂದು ಹೊಸ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಮಿತ್ರರೇ, ಸಾಮಾನ್ಯವಾಗಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಿದ್ದ ಹಾಗೆ ಅವರು ಬಹಳ ಸುದೀರ್ಘ ಕಾಲದವರೆಗೆ ಹನಿಮೂನ್ ಪೀರಿಯಡ್ನಲ್ಲೇ ಕಳೀತಾರೆ. ಕ್ಯಾಬಿನೆಟ್ ರಚನೆ ಮಾಡೋದು, ಖಾತೆ ಹಂಚಿಕೆ ಮಾಡುವಂಥದ್ದು, ಬೇಕಾದ ಅಧಿಕಾರಿಗಳಿಗೆ ಪೋಸ್ಟಿಂಗ್ ಕೊಡುವಂಥದ್ದು ಇದೇ ನಡೀತಾ ಇರುತ್ತೆ. ಒಂದು 2-3 ತಿಂಗಳು ಸರ್ಕಾರ ಅದರಲ್ಲೇ ಮುಳುಗೋಗಿರುತ್ತೆ. ಆದರೆ ಸುವೇಂದು ಅಧಿಕಾರಿ ಮಾತ್ರ ಹಾಗೆ ಮಾಡ್ತಾ ಇಲ್ಲ. ಡೇ 1ನಿಂದಲೂ ಕೂಡ ತಾನು ಏನೇನು ಕೆಲಸದ ಬಗ್ಗೆ ಪಟ್ಟಿ ಮಾಡಿ ಇಟ್ಕೊಂಡಿದ್ರು ಒಂದೊಂದನ್ನೇ ಟಿಕ್ ಮಾಡ್ತಾ ಹೋಗ್ತಾ ಇದ್ದಾರೆ. ಹೇಗೆ ದೇಶ ಮಟ್ಟದಲ್ಲಿ ಅಮಿತ್ ಶಾ ಕೆಲಸ ಮಾಡ್ತಾರೆ, ಹೇಗೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಕೆಲಸ ಮಾಡ್ತಾರೆ, ಅದೇ ಪ್ರಕಾರದಲ್ಲಿ ಸುವೇಂದು ಅಧಿಕಾರಿಯೂ ಕೂಡ ತನ್ನ ಕೆಲಸವನ್ನು ಆರಂಭ ಮಾಡಿದ್ದಾರೆ. ಸುವೇಂದು ಅಧಿಕಾರಿ ಮೊದಲನೇ ದಿನ ಕೈಗೊಂಡಂತಹ 6 ನಿರ್ಧಾರದ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಅದಾದ ಬಳಿಕವೂ ಮಿತ್ರರೇ, ಸುವೇಂದು ಅಧಿಕಾರಿ ಬಹಳ ದೊಡ್ಡ ನಿರ್ಧಾರಗಳನ್ನು ಮಾಡಿದ್ದಾರೆ. ಬಹಳ ಪ್ರಾಮುಖ್ಯವಾದಂತಹ ನಿರ್ಧಾರಗಳು ಕೂಡ ಹೌದು. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಒಂದೊಂದಾಗಿ ವಿವರಿಸ್ತೀನಿ. ಮುಖ್ಯವಾಗಿ ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ಒಂದು ದೊಡ್ಡ ನಿರ್ಧಾರ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಸರ್ಕಾರ ಮಾಡಿದ್ದಂತಹ ಒಂದು ಘೋರ ಅನ್ಯಾಯಕ್ಕೆ ಈಗ ಎಳ್ಳು ನೀರು ಬಿಟ್ಟಿದ್ದಾರೆ. ಹಾಗೆ ರಸ್ತೆಯಲ್ಲಿ ನಮಾಜ್ ಮಾಡುವಂತಹ ಪ್ರಕ್ರಿಯೆ ಬಂಗಾಳದಲ್ಲಿ ಬಹಳ ಜೋರಾಗಿ ನಡೀತಾ ಇತ್ತು. ಶುಕ್ರವಾರ ಅಂತಂದ್ರೆ ರಸ್ತೆಯಲ್ಲಿ ಓಡಾಡೋದು ಕಷ್ಟ ಇತ್ತು. ಕೆಲ ಏರಿಯಾಗಳಲ್ಲಿ ಅದನ್ನ ಟೋಟಲಿ ಬಂದ್ ಮಾಡಿದ್ದಾರೆ. ಯಾರೆಲ್ಲ ಅದರ ವಿರುದ್ಧ ಪ್ರತಿಭಟಿಸಿದಾರೋ ಅಂತವರಿಗೆ ಸ್ವಲ್ಪ ಉಪ್ಪು ಖಾರ ಅರೆದಿದ್ದಾರೆ. ಫಾಲ್ತಾದ ಜಹಂಗೀರ್ ಖಾನನಿಗೆ ಯೋಗಿ ಸ್ಟೈಲ್ನಲ್ಲಿ ಸುವೇಂದು ಕೌಂಟರ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಬುಲ್ಡೋಸರ್ ಆರ್ಭಟ ದಿನೇ ಜೋರಾಗ್ತಾ ಇದೆ. ಬಂಗಾಳದಲ್ಲಿ ಬೀಫ್ ಬ್ಯಾನ್ ಇಲ್ಲದೆ ಇದ್ರೂ ಕೂಡ ರೆಸ್ಟೋರೆಂಟ್ಗಳಲ್ಲಿ ಮೆನ್ಯೂಯಿಂದ ಬೀಫ್ ಮಾಯ ಆಗ್ತಾ ಇದೆ. ಹೀಗೆ ಸುವೇಂದು ಅಧಿಕಾರಿಯವರ ಆರ್ಭಟ ಇದೆಯಲ್ಲ, ಬಹಳ ಜೋರಾಗಿದೆ. ಅದೆಲ್ಲದನ್ನ 1 by 1 ವಿವರಿಸ್ತಾ ಹೋಗ್ತೀನಿ. ಮೊದಲಿಗೆ ಮೀಸಲಾತಿಯಿಂದಲೇ ಶುರು ಮಾಡೋಣ. ಮಿತ್ರರೇ, 2024 ಮೇ 22ನೇ ತಾರೀಕು ನಿಮಗೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಯಾಕೆ ಅಂತಂದ್ರೆ ಅವತ್ತು ಕೋಲ್ಕತ್ತಾದ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿತ್ತು. ಮಮತಾ ಬ್ಯಾನರ್ಜಿ ಅವರು ತನ್ನ ಮುಸ್ಲಿಂ ಓಲೈಕೆಗೋಸ್ಕರವಾಗಿ ಈ ದೇಶದ ಹಿಂದುಳಿದ ವರ್ಗಕ್ಕೆ ಯಾವ ರೀತಿಯಾಗಿ ಅನ್ಯಾಯ ಮಾಡಿದ್ದಾರೆ ಎನ್ನುವಂಥದ್ದು ಕೋಲ್ಕತ್ತಾ ಹೈಕೋರ್ಟ್ನ ಆ ತೀರ್ಪಿನಿಂದ ಬಹಿರಂಗಗೊಂಡಿತ್ತು. ಆ ತೀರ್ಪೇನು ಕೇಳಿದ್ರೆ, ಮಮತಾ ಬ್ಯಾನರ್ಜಿ ಸರ್ಕಾರ 77 ಸಮುದಾಯಗಳಿಗೆ ನೀಡಿದ್ದಂತಹ OBC ಸ್ಥಾನಮಾನವನ್ನ ಕೋಲ್ಕತ್ತಾದ ಹೈಕೋರ್ಟ್ ರದ್ದುಪಡಿಸಿತ್ತು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸದೆ ಕೇವಲ ಧಾರ್ಮಿಕತೆಯ ಆಧಾರದಲ್ಲಿ ಈ ಮೀಸಲಾತಿಯನ್ನು ಜಾರಿಗೆ ತರಲಾಗಿದೆ. ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರವಾಗಿದೆ ಅಂತ ಕೋಲ್ಕತ್ತಾದ ಹೈಕೋರ್ಟ್ ಆದೇಶ ಮಾಡಿತ್ತು. ಯಾಕೆ ಕೋಲ್ಕತ್ತಾದ ಹೈಕೋರ್ಟ್ಗೆ ಹಾಗೆ ಅನಿಸಿತ್ತು ಕೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು 2011ರಲ್ಲಿ ಅಧಿಕಾರಕ್ಕೆ ಬರ್ತಾರಲ್ಲ, ಆಗ OBC ಪಟ್ಟಿಗೆ ಹೊಸದಾಗಿ 77 ಜಾತಿಗಳನ್ನು ಸೇರಿಸ್ತಾರೆ. ಮಿತ್ರರೇ, ಆ 77 ಜಾತಿಗಳಲ್ಲಿ 75 ಜಾತಿಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಜಾತಿಗಳು. ಇವತ್ತು ಈ ದೇಶದಲ್ಲಿ ಏನು ಚರ್ಚೆ ಆಗುತ್ತೆ? ಮುಸ್ಲಿಮರು ಅಂತಂದ್ರೆ ಅವರೆಲ್ಲ ಒಂದೇ, ಕ್ರಿಶ್ಚಿಯನ್ನರು ಅಂತಂದ್ರೆ ಅವರೆಲ್ಲ ಒಂದೇ. ಆದರೆ ಹಿಂದೂಗಳಲ್ಲಿ ಮಾತ್ರ ಜಾತಿ ಪದ್ಧತಿ ಇದೆ, ಇಲ್ಲಿ ವಿಭಜನೆ ಆಗಿದೆ, ಇಲ್ಲಿ ಮೇಲ್ವರ್ಗ ಕೆಳವರ್ಗ ಅಂತ ಭೇದ ಇದೆ, ತಾರತಮ್ಯ ಇದೆ, ಹೀಗಂತ ನಾವು ಪ್ರತಿನಿತ್ಯ ಚರ್ಚೆ ಮಾಡ್ತೀವಿ. ಆದರೆ ಮಮತಾ ಬ್ಯಾನರ್ಜಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರಲ್ಲೇ 75 ಜಾತಿಗಳನ್ನು ಹುಡುಕಿದ್ರು. ಆದರೆ 2024ರಲ್ಲಿ ಕೋಲ್ಕತ್ತಾ ಹೈಕೋರ್ಟ್ ಹೇಳಿತು, ಇದು ಅಸಂವಿಧಾನಿಕ, ಈ ರೀತಿಯಾಗಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡಬಾರದು, ಇದು OBC ಸಮುದಾಯಕ್ಕೆ ಅನ್ಯಾಯ ಮಾಡದಂತಾಗತ್ತೆ ಎನ್ನುವ ರೀತಿಯಲ್ಲಿ ಕೋಲ್ಕತ್ತಾದ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು. ಜೊತೆಗೆ ಆ ಇಡೀ OBC ಪಟ್ಟಿಯನ್ನೇ ರದ್ದುಪಡಿಸಿತ್ತು.
ಅಂದ್ರೆ 2010ರ ನಂತರ ಪಶ್ಚಿಮ ಬಂಗಾಳದಲ್ಲಿ ಯಾರೆಲ್ಲ OBC ಪ್ರಮಾಣ ಪತ್ರವನ್ನ ಹೊಂದಿದಾರೋ ಅದೆಲ್ಲವೂ ಕೂಡ ಅಮಾನ್ಯವಾಗಿದೆ. ಯಾರಿಗೆ ನಿಜವಾಗ್ಲೂ ಅರ್ಹತೆ ಇದೆಯೋ ಅವರು ಹೊಸದಾಗಿ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಳಬೇಕು ಅಂತ ಕೋರ್ಟ್ ಆದೇಶ ಮಾಡಿತ್ತು. ಇದು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಬಹಳ ದೊಡ್ಡ ಹಿನ್ನಡೆ. ಯಾಕೆ ಅಂತಂದ್ರೆ ಅವರ ಮುಸ್ಲಿಂ ವೋಟ್ ಬ್ಯಾಂಕ್ ಇತ್ತಲ್ಲ, ಇದರಿಂದ ಕನಲಿ ಹೋಗ್ಬಿಟ್ಟಿತ್ತು. ಹೀಗಾಗಿ ಕೋಲ್ಕತ್ತಾ ಹೈಕೋರ್ಟ್ ಆದೇಶದ ವಿರುದ್ಧವಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. 2025ರಲ್ಲಿ ಕೋಲ್ಕತ್ತಾದ ಹೈಕೋರ್ಟ್ ಕೊಟ್ಟಂತಹ ಆದೇಶಕ್ಕೆ ಸ್ಟೇ ಪಡೆಯೋದಕ್ಕೂ ಕೂಡ ಮಮತಾ ಬ್ಯಾನರ್ಜಿ ಸರ್ಕಾರ ಯಶಸ್ವಿಯಾಗತ್ತೆ. ಆದರೆ ಈಗ ಅಸಲಿ ವಿಷಯ ಏನು ಗೊತ್ತಾ? ಸುವೇಂದು ಅಧಿಕಾರಿ ಬಂಗಾಳದಲ್ಲಿ CM ಆಗ್ತಿದ್ದ ಹಾಗೆ ಸುಪ್ರೀಂ ಕೋರ್ಟ್ನಿಂದ ಈ ಕೇಸನ್ನೇ ಹಿಂಪಡೆಯೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ರಿಜಿಸ್ಟ್ರಾರ್ಗೆ ಪತ್ರ ಬರೆದಂತಹ ಬಂಗಾಳದ ಸರ್ಕಾರ ನಾವು ಈ ಕೇಸನ್ನು ಹಿಂಪಡಿತಾ ಇದ್ದೀವಿ ಅಂತ ತಿಳಿಸಿದೆಯಂತೆ. ಇದನ್ನ ಪ್ರತಿಷ್ಠಿತ ಆನಂದ ಬಜಾರ್ ಪತ್ರಿಕೆ ವರದಿ ಮಾಡಿದೆ. ಇದರಿಂದ ಏನಪ್ಪಾ ಆಗುತ್ತೆ ಅಂತಂದ್ರೆ ಕೋಲ್ಕತ್ತಾದ ಹೈಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ ಅದೇ ಫೈನಲ್ ಆಗುತ್ತೆ. 75 ಮುಸ್ಲಿಂ ಜಾತಿಗಳಿಗೆ ಕೊಟ್ಟಂತಹ OBC ಮೀಸಲಾತಿ ರದ್ದಾಗತ್ತೆ. ಮಿತ್ರರೇ, ಇದರಲ್ಲಿ ಕೆಲವರಿಗೆ ಅನ್ನಿಸಬಹುದು ಇದೇನು ಅಂತಹ ದೊಡ್ಡ ಪರಿಣಾಮ ಬೀರುತ್ತಾ ಅಂತ. ಯಾಕೆಂದ್ರೆ ನಮ್ಮಲ್ಲಿ ಉದಾರವಾದಿಗಳು ಜಾಸ್ತಿ. ಅಂತವರಿಗೆ ನಾನು ಉದಾಹರಣೆ ಸಹಿತ ವಿವರಿಸಬೇಕಾಗತ್ತೆ. ಅದಕ್ಕೆ ನಾನೊಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ. ಈ ಒಂದು ನಿರ್ಧಾರ ಎಷ್ಟು ದೊಡ್ಡ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ. ನಿಮಗೆ ನಮಗೆ ಎಲ್ಲರಿಗೂ ಗೊತ್ತಿರುವ ವಿಚಾರ ಏನು? ಈ ದೇಶದಲ್ಲಿ ಮೀಸಲಾತಿ ಇರುವಂತಹದ್ದು ಕೇವಲ ಜಾತಿ ವ್ಯವಸ್ಥೆ ಇರುವಂತಹ ಹಿಂದೂ ಧರ್ಮಕ್ಕೆ ಮಾತ್ರ. ಅದರ ಅರ್ಥ ಏನು ಕೇಳಿದ್ರೆ, ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ. ಜಾತಿ ತಾರತಮ್ಯ ನಿವಾರಣೆ ಆಗಬೇಕು, ತುಳಿತಕ್ಕೊಳಗಾದಂಥವರು ಮೇಲೆ ಬರಬೇಕು ಅಂತಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮೀಸಲಾತಿಯನ್ನ ಉಲ್ಲೇಖ ಮಾಡಲಾಗಿದೆ, ಅದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜಕಾರಣಿಗಳು ಇದನ್ನು ಓಲೈಕೆಗೋಸ್ಕರವಾಗಿ ಧರ್ಮಾಧಾರಿತ ಮೀಸಲಾತಿಯನ್ನು ಜಾರಿಗೊಳಿಸ್ತಾ ಇದ್ದಾರೆ. ಬಂಗಾಳದಲ್ಲೂ ಕೂಡ ಅಂತಹದೇ ಒಂದು ಅನಾಹುತ ಆಗಿತ್ತು. 75 ಮುಸ್ಲಿಂ ಜಾತಿಗಳನ್ನು OBC ಅಡಿ ತಂದುಬಿಟ್ಟಿದ್ರವರು. ಇದರಿಂದ ನಿಜವಾದಂಥ OBC ಸಮುದಾಯಕ್ಕೆ ಘನಘೋರ ಅನ್ಯಾಯ ಆಗಿತ್ತು. ಅದು ಹೇಗೆ ಅಂತಂದ್ರೆ, ಪಶ್ಚಿಮ ಬಂಗಾಳದಲ್ಲಿ OBCಗೆ 10% ಮೀಸಲಾತಿ ಇದೆ ಅಂತ ಅಂದುಕೊಳ್ಳಿ. ಆ 10% ಮೀಸಲಾತಿಯನ್ನ ಪಡೆಯೋದಕ್ಕೆ ಹಿಂದೂ ಸಮುದಾಯದಲ್ಲಿ ಸರಿಸುಮಾರು 100 ಜಾತಿಗಳಿದಾವೆ ಅಂತ ಭಾವಿಸಿ. ಹಾಗೇನಾಗತ್ತೆ, ಆ 100 ಜಾತಿಗಳಿಗೆ ಮಾತ್ರ ಈ 10% ಮೀಸಲಾತಿ ಸಿಗ್ತಾ ಇರುತ್ತೆ. ಈ ಮಮತಾ ಬ್ಯಾನರ್ಜಿ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ, ಈಗಾಗಲೇ 100 ಜಾತಿಗಳು OBCಯಲ್ಲಿ ಇರ್ತವೆ. ಅದಕ್ಕೆ ಈ ಮುಸ್ಲಿಮರ 75 ಜಾತಿಗಳನ್ನು ತಂದು ಆಡ್ ಮಾಡ್ತಾರೆ. ಅಲ್ಲಿಗೆ ಅಂದಾಜು 175 ಜಾತಿಗಳು ಈ ಮೀಸಲಾತಿ ಅಂಡರ್ನಲ್ಲಿ ಬರ್ತವೆ. ಒಂದು ವೇಳೆ OBC ಸಮುದಾಯಕ್ಕೆ 1,000 ಹುದ್ದೆಗಳು ಕಾಲ್ಫಾರ್ ಆಗುತ್ತೆ ಅಂತ ಅಂದುಕೊಳ್ಳಿ. ಆ ಸಂದರ್ಭದಲ್ಲಿ ಈ 175 ಜಾತಿಗಳು ಕೂಡ ಅದಕ್ಕೆ ಅರ್ಹತೆಯನ್ನ ಪಡೆದಿರ್ತವೆ. ಈ ಹಿಂದೆ ಹಿಂದೂಗಳ ಜಾತಿಗಳಿದ್ದಂತಹ ಸಂದರ್ಭದಲ್ಲಿ 20,000 ಮಂದಿ ಅದಕ್ಕೆ ಅರ್ಹತೆಯನ್ನ ಪಡೆದಿದ್ರೆ, ಈಗ ಮುಸ್ಲಿಮರ 75 ಜಾತಿಗಳು ಎಕ್ಸ್ಟ್ರಾ ಸೇರುತ್ತಲ್ಲ, ಈ ಸಂದರ್ಭದಲ್ಲಿ ಮತ್ತೊಂದು 20,000 ಜನ ಅರ್ಹತೆಯನ್ನು ಪಡೆದು ಬಿಡ್ತಾರೆ. ಅಂದ್ರೆ ಇರೋದು 1,000 ಹುದ್ದೆ, ಅದಕ್ಕೆ ಅರ್ಹತೆ ಪಡೆದಂತವರ ಸಂಖ್ಯೆ 40,000ಕ್ಕೆ ಏರಿಕೆ ಆಗುತ್ತೆ. 40,000 ಜನರ ನಡುವೆ ಪೈಪೋಟಿ ನಡೆಯುತ್ತೆ. ಅಂತಿಮವಾಗಿ ಆ 1,000 ಹುದ್ದೆಗಳಿಗೆ ನೇಮಕಾತಿ ಆದಂತಹ ಸಂದರ್ಭದಲ್ಲಿ ನಿಜವಾದ OBC ಸಮುದಾಯಕ್ಕೆ 300-400 ಹುದ್ದೆ ಸಿಗಬಹುದು. ಈ ಹೊಸದಾಗಿ ಆಡ್ ಆದಂತಹ ಜಾತಿಗಳಿಗೆ 500-600 ಹುದ್ದೆಗಳು ಸಿಕ್ಕಿಬಿಡಬಹುದು. ಇದನ್ನ ತಪ್ಪಿಸುವ ಸಲುವಾಗಿ ಈಗ ಸುವೇಂದು ಅಧಿಕಾರಿ ತೀರ್ಮಾನ ಮಾಡಿದರೆ, ಸುಪ್ರೀಂ ಕೋರ್ಟ್ ನಲ್ಲಿರುವಂತಹ ಕೇಸನ್ನ ಹಿಂಪಡಿ ಈ ಹಿಂದೆ ಕೋಲ್ಕತ್ತಾ ಹೈಕೋರ್ಟ್ ಏನು ಆದೇಶ ಮಾಡಿದೆ ಅದನ್ನೇ ಎತ್ತಿ ಹಿಡಿತೀವಿ, ಅದನ್ನೇ ಪಾಲಿಸ್ತೀವಿ ಅಂತ. ಇದರ ಪರಿಣಾಮ ಏನಾಗುತ್ತೆ ಅಂತಂದ್ರೆ, 2010ರಿಂದ ಈಚೆಗೆ ಪಡೆದಂತಹ ಎಲ್ಲಾ OBC ಸರ್ಟಿಫಿಕೇಟ್ಗಳು ಕೂಡ ರದ್ದಾಗತ್ತೆ. ಯಾರು ನಿಜವಾಗ್ಲೂ ಹಿಂದುಳಿದ ವರ್ಗದವರಿದ್ದಾರೋ, ಯಾರು ಅರ್ಹತೆಯನ್ನು ಪಡೆದಿರ್ತಾರೋ ಅಂತವರಿಗೆ ಉದ್ಯೋಗಾವಕಾಶಗಳು ಲಭಿಸುತ್ತೆ. ಇದು ಸುವೇಂದು ಅಧಿಕಾರಿ ಅವರ ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎರಡನೇದಾಗಿ, ಈ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಈ ಹಿಂದೆಯೇ ಒಂದು ಆದೇಶ ಮಾಡಿದ್ರು. ಉತ್ತರ ಪ್ರದೇಶದಲ್ಲಿ ಎಲ್ಲೂ ಕೂಡ ರಸ್ತೆಯಲ್ಲಿ ನಮಾಜ್ ಮಾಡುವಂತಿಲ್ಲ. ಅತಿ ಹೆಚ್ಚು ಜನರಿದ್ರೆ, ಮಸೀದಿ ಒಳಗೆ ನಮಾಜ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ, ಅಥವಾ ಗ್ರೌಂಡ್ ಸಾಕಾಗದೇ ಇದ್ರೆ 2 ಶಿಫ್ಟ್ನಲ್ಲಿ ಮಾಡಿ, 3 ಶಿಫ್ಟ್ನಲ್ಲಿ ಮಾಡಿ. ರಸ್ತೆಯಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ UP ಯೋಗಿ ಆದಿತ್ಯನಾಥ್ ತೀರ್ಮಾನ ಕೈಗೊಂಡಿದ್ರು. ಇದೇ ಮಾದರಿಯ ಆದೇಶವನ್ನ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಮಾಡಿದ್ರು. ಬಂಗಾಳದಲ್ಲಿ ಎಲ್ಲೂ ಕೂಡ ರಸ್ತೆಯಲ್ಲಿ ನಮಾಜ್ ಮಾಡುವಂತಿಲ್ಲ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸುವಂತಿಲ್ಲ ಅಂತ. ಬಂಗಾಳದಲ್ಲಿ ಕೆಲವರು ಇದೆಲ್ಲ ಹೆಂಗಾಗ್ಬಿಡುತ್ತೆ ಅಂತ ಮೊನ್ನೆ ಶುಕ್ರವಾರ ಕೋಲ್ಕತ್ತಾದ ರಾಜಾ ಬಜಾರ್ ಅನ್ನುವಂತಹ ಪ್ರದೇಶದಲ್ಲಿ ರಸ್ತೆಯಲ್ಲೇ ನಮಾಜ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಪೊಲೀಸರು ತಡೀತಾರೆ. ಜೊತೆಗೆ ಅಲ್ಲಿ CAPF ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿರುತ್ತೆ. ಅಲ್ಲಿ ನಮಾಜ್ ಮಾಡೋದಕ್ಕೆ ಬಂದವರು ಹೇಳ್ತಾರೆ, ಇದು ನಮ್ಮ ಸಂಪ್ರದಾಯ, ನಾವು ಇವತ್ತು ನಿನ್ನೆಯಿಂದ ಮಾಡ್ತಾ ಇರೋದಲ್ಲ, ಬಹಳ ಹಿಂದಿನಿಂದಲೂ ಕೂಡ ರಸ್ತೆಯಲ್ಲಿ ನಮಾಜ್ ಮಾಡ್ತಾ ಇದ್ದೀವಿ ಅಂತ. ಆದ್ರೆ ಪೊಲೀಸರು ಹೇಳ್ತಾರೆ, ಇಲ್ಲಿ ಕಾನೂನನ್ನ ಪಾಲಿಸುವಂತಹದ್ದು ಅನಿವಾರ್ಯ. ಹಿಂದೆ ನೀವೇನ್ ಮಾಡಿದಿರಿ ಅನ್ನುವಂಥದ್ದು ಮುಖ್ಯ ಆಗೋದಿಲ್ಲ, ಈಗೇನ್ ಮಾಡ್ತೀರಿ ಅನ್ನುವಂಥದ್ದು ಮಾತ್ರ ಮುಖ್ಯ ಆಗುತ್ತೆ. ನೀವು ಕಾನೂನನ್ನ ಪಾಲನೆ ಮಾಡದೇ ಇದ್ರೆ ಅದನ್ನ ಪಾಲನೆ ಮಾಡುವಂತೆ ನಾವು ಮಾಡ್ತೀವಿ ಅಂತ ಸ್ವಲ್ಪ ಅಗ್ರೆಸಿವ್ ಆಗ್ತಾರೆ. ರಸ್ತೆಯಲ್ಲಿ ನಮಾಜ್ ಮಾಡೋದಕ್ಕೆ ಬಿಡೋದಿಲ್ಲ. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬಂಗಾಳದಲ್ಲಿ ಸರ್ಕಾರ ಬದಲಾಗಿದೆ, ಪೊಲೀಸರು ಬದಲಾಗಿಲ್ಲ.
ಈ ಹಿಂದೆ ಮಮತಾ ಸರ್ಕಾರದಲ್ಲಿ ಯಾರಿದ್ರೋ ಅವರೇ ಪೊಲೀಸರಾಗಿ ಮುಂದುವರಿತಾ ಇದ್ದಾರೆ. ಆದರೆ ಅವರ ವರ್ತನೆಯಲ್ಲಿ ಬದಲಾಗಿದೆ. ಅವರಿಗೆ ಕಾಕಿ ಕದರ್ ಏನು ಅನ್ನುವಂಥದ್ದು ಗೊತ್ತಾಗಿದೆ. ಅಂದರೆ ಈ ಪೊಲೀಸ್ ವ್ಯವಸ್ಥೆ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದಕ್ಕೆ ನಿಮಗೆ ಉದಾಹರಣೆ ಕೊಟ್ಟೆ ಅಷ್ಟೇ. ಸರ್ಕಾರ ಖಡಕ್ ಆಗಿದ್ರೆ ಪೊಲೀಸ್ ಕೂಡ ಅಷ್ಟೇ ಖಡಕ್ ಆಗಿರುತ್ತೆ, ಕಾನೂನು ಸುವ್ಯವಸ್ಥೆ ಅಷ್ಟೇ ಚೆನ್ನಾಗಿ ಜಾರಿಗೆ ಬರುತ್ತೆ. ಅದೇ ಸರ್ಕಾರ ಈ ಓಲೈಕೆ ರಾಜಕಾರಣ ಮಾಡೋದಕ್ಕೆ ಶುರು ಮಾಡಿದ್ರೆ, ಯಾವುದೋ ಒಂದು ಸಮುದಾಯದವನು ಅವನು ತಪ್ಪು ಮಾಡಿದ್ರೆ ಓಕೆ, ಇನ್ನೊಂದು ಸಮುದಾಯದವರು ತಪ್ಪು ಮಾಡಿದ್ರೆ ಅದು ತಪ್ಪು, ಈ ರೀತಿಯಾದಂಥ ಭೇದ ಭಾವಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದೆ ಆದರೆ ಪೊಲೀಸ್ ವ್ಯವಸ್ಥೆಯೂ ಕೂಡ ಹಲ್ಲು ಕಿತ್ತ ಹಾವಾಗಿರುತ್ತೆ. ನಮಗೇನು ಸಂಬಳ ಬರ್ತಾ ಇದೆ, ನಮ್ಮ ಪಾಡಿಗೆ ನಾವು ನಡ್ಕೊಂಡು ಹೋಗ್ತೀವಿ, ಈ ಮನಸ್ಥಿತಿಗೆ ಪೊಲೀಸರು ಬರ್ತಾರೆ. ಇದು ನಮಾಜ್ ವಿಚಾರವಾದರೆ, ಇನ್ನೊಂದು ಕಡೆ ವೆಸ್ಟ್ ಬೆಂಗಾಲ್ನಲ್ಲಿ ಬುಲ್ಡೋಸರ್ಗಳು ಕೂಡ ಸದ್ದು ಶುರು ಮಾಡಿದವೆ. ಮೊನ್ನೆಯ ವಿಡಿಯೋದಲ್ಲೇ ಹೇಳಿದ್ದೆ, ಜೆ ಖಾನ್ ರಸ್ತೆಯಲ್ಲಿರುವಂತಹ ಲೆದರ್ ಫ್ಯಾಕ್ಟರಿಗೆ ಯಾವಾಗ ಬೆಂಕಿ ಬೀಳುತ್ತೋ ತಕ್ಷಣ ಸರ್ಕಾರ ಎಚ್ಚರಗೊಳ್ಳುತ್ತೆ, ಅಕ್ರಮ ಕಟ್ಟಡಗಳನ್ನು ಹುಡುಕಿ ನೆಲಸಮ ಮಾಡೋದಕ್ಕೆ ತೀರ್ಮಾನ ಮಾಡ್ತಾರೆ. ಮಿತ್ರರೇ, ಈ ಆ್ಯಕ್ಷನ್ ತೀವ್ರಗೊಂಡಿದೆ. ಯಾವ ಮಟ್ಟಿಗೆ ಅಂತಂದರೆ, ಹೌರಾ ಜಂಕ್ಷನ್ನಲ್ಲಿ ರೈಲ್ವೆ ಸ್ಟೇಷನ್ ಏನಿತ್ತು ಅಲ್ಲಿದ್ದಂತಹ ಎಲ್ಲ ಅಕ್ರಮ ಕಟ್ಟಡಗಳನ್ನು ಧ್ವಂಸ ಮಾಡಲಾಗಿದೆ. ಗಂಗಾ ಘಾಟ್ ಬಳಿಯಲ್ಲೂ ಕೂಡ ಬುಲ್ಡೋಸರ್ ಗರ್ಜನೆಗಳು ಜಾಸ್ತಿ ಆಗಿದ್ದಾವೆ. ಕೋಲ್ಕತ್ತಾದ ಬಸ್ ಟರ್ಮಿನಲ್ನಲ್ಲೂ ಕೂಡ ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡಲಾಗ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿದೆಯೋ ಅದರ ದುಪ್ಪಟ್ಟು ಪ್ರಮಾಣದಲ್ಲಿ ಬಂಗಾಳದಲ್ಲಿದೆ. ಒಂದು ವೇಳೆ ಸುವೇಂದು ಅಧಿಕಾರಿಯವರು ಇದೇ ರೀತಿಯಾಗಿ ಕ್ರಮಗಳನ್ನು ಮುಂದುವರಿಸಿದ್ದೇ ಆದರೆ ಪಶ್ಚಿಮ ಬಂಗಾಳದಲ್ಲಿ ಬುಲ್ಡೋಸರ್ಗಳಿಗೆ 10 ನಿಮಿಷವೂ ಕೂಡ ವಿರಾಮ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಕಾರ್ಯಾಚರಣೆ ಮಾಡಬೇಕು. ಅಂದರೆ ಆ ಪ್ರಮಾಣದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಬೇಕು. ಅದಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಇನ್ನು ಮಿತ್ರರೇ, ಈ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಫಾಲ್ತಾದ ಜಹಾಂಗೀರ್ ಖಾನ್ ಬಹಳ ಸದ್ದು ಮಾಡಿದ್ದ. ಯಾವಾಗ ಸಿಂಗಂ ಖ್ಯಾತಿಯ ಅಜಯ್ ಪಾಲ್ ಶರ್ಮಾ ಹೋಗಿ ಧಮ್ಕಿ ಹಾಕಿದ್ರೋ ಅದಾದ ಬಳಿಕ ಈ ಜಹಾಂಗೀರ್ ಖಾನ್ ದೇಶಾದ್ಯಂತ ಕುಖ್ಯಾತಿಯನ್ನು ಗಳಿಸಿದ್ದ. ಅನಂತರ ಫಾಲ್ತಾದಲ್ಲಿ ಏನೇನಾಯಿತು ಅಂತ ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಚುನಾವಣೆ ಕೂಡ ಮುಂದೋಯಿತು. ಯಾಕೆಂದರೆ 29ನೇ ತಾರೀಕು ನಡೆದಂತಹ ಚುನಾವಣೆಯಲ್ಲಿ ಸಾಕಷ್ಟು ಅಕ್ರಮ ಆಯಿತು. ಹೀಗಾಗಿ ಚುನಾವಣಾ ಆಯೋಗ ಆ ಮತದಾನವನ್ನೇ ರದ್ದುಪಡಿಸಿ ಮೇ 21ನೇ ತಾರೀಕು ಪುನಃ ಚುನಾವಣೆ ನಡೆಸೋದಕ್ಕೆ ತೀರ್ಮಾನ ಮಾಡಿದೆ. ಅಂದರೆ ಜಹಾಂಗೀರ್ ಖಾನನ ಭವಿಷ್ಯ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ನಾಡಿದ್ದು ಮೇ 21ನೇ ತಾರೀಕು ಅಲ್ಲಿ ಪುನಃ ಚುನಾವಣೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಜಹಾಂಗೀರ್ ಖಾನ್ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಆ ಅಜಯ್ ಪಾಲ್ ಶರ್ಮಾ ಇದ್ದಾನಲ್ಲ, ಆತ ಸಿಂಘಂ ಆದರೆ ನಾನು ಪುಷ್ಪ ಯಾಕೆ ಅಂತ ನಿಮಗೆಲ್ಲ ಗೊತ್ತಾಗಿರಬಹುದು. ಪುಷ್ಪ ಅಂತಂದ್ರೆ ಅಲ್ಲು ಅರ್ಜುನ್ ಸಿನಿಮಾ. ಆ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಮಾಡಿದ್ದು ಒಂದು ಸ್ಮಗ್ಲರ್ ಪಾತ್ರ. ಅಂದರೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುವಂತಹದ್ದು, ವ್ಯವಸ್ಥೆಗೆ ವಿರುದ್ಧವಾಗಿ ಸ್ಮಗ್ಲರ್ ಅಟ್ಟಹಾಸವನ್ನು ಮೆರೆಯುವಂಥ ಕೆಟ್ಟ ಸಂದೇಶದ ಒಂದು ಚಿತ್ರ. ಅದಕ್ಕೆ ಈ ಜಹಾಂಗೀರ್ ಖಾನ್ ಏನು ಹೇಳ್ತಾ ಇದ್ದ ಗೊತ್ತಾ? IPS ಅಜಯ್ ಪಾಲ್ ಶರ್ಮಾ ಒಬ್ಬ ಸಿಂಗಂ ಆಗಿರಬಹುದು, ನಾನು ಪುಷ್ಪ ಇದ್ದಂತೆ. ಅದರರ್ಥ ನೀವು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರುವಂತಹ ಚಾಲಾಕಿ ಅಂತ ಈತ ಹೇಳ್ಕೊಂಡು ಓಡಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಬಂಗಾಳದ CM ಸುವೇಂದು ಅಧಿಕಾರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಳೆದ 10 ವರ್ಷದಿಂದ ಫಾಲ್ತಾದ ಜನರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ಜನ ಮುಕ್ತವಾಗಿ ಬಂದು ಮತದಾನ ಮಾಡಬೇಕು. ಬಿಜೆಪಿಯನ್ನ 1 ಲಕ್ಷ ಮತಗಳ ಅಂತರದಿಂದ ಜಯಶಾಲಿಯನ್ನಾಗಿ ಮಾಡಬೇಕು. ನೀವು ಯಾರಿಗೂ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ, ಮುಕ್ತವಾಗಿ ಬಂದು ಮತದಾನ ಮಾಡಿ. ಆ ಸೋ ಕಾಲ್ಡ್ ಪುಷ್ಪ ಇದಾನಲ್ಲ, ಆತನನ್ನ ನನಗೆ ಬಿಟ್ಬಿಡಿ, ನಾನು ನೋಡ್ಕೊಳ್ತೀನಿ ಅಂತ ಸುವೇಂದು ಅಧಿಕಾರಿ ಅಬ್ಬರಿಸಿದ್ದಾರೆ. ಮಿತ್ರರೇ, ಫಾಲ್ತಾ ಕೂಡ ಬಹಳ ಇಂಪಾರ್ಟೆಂಟ್ ಕ್ಷೇತ್ರ. ಯಾಕೆ ಕೇಳಿದ್ರೆ ಅದು ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ಡೈಮಂಡ್ ಹಾರ್ಬರ್ ಇದೆಯಲ್ಲ, ಇದು ಅಭಿಷೇಕ್ ಬ್ಯಾನರ್ಜಿ ಸ್ಪರ್ಧಿಸುವಂತಹ ಲೋಕಸಭಾ ಕ್ಷೇತ್ರ. ಇಲ್ಲಿ ಹಿನ್ನಡೆ ಆಯಿತು ಅಂತಂದ್ರೆ ಅದು ನೇರವಾಗಿ ಅಭಿಷೇಕ್ ಬ್ಯಾನರ್ಜಿಗೆ ಹಿನ್ನಡೆ ಆದಂತೆ. 2024ರ ಚುನಾವಣೆಯಲ್ಲಿ ಈ ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದಲ್ಲಿ ಅಭಿಷೇಕ್ ಬ್ಯಾನರ್ಜಿ 7,10,000 ಮತಗಳ ಅಂತರದಿಂದ ಗೆದ್ದಿದ್ರು. ಅಂದರೆ ಅದನ್ನು ತನ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಆದರೆ 2026ರ ಈ ಚುನಾವಣೆಯಲ್ಲಿ ಆ ಭದ್ರಕೋಟೆ ಸ್ವಲ್ಪ ಶೇಕ್ ಆಗಿಬಿಟ್ಟಿದೆ. ಡೈಮಂಡ್ ಹಾರ್ಬರ್ನಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ಈಗಾಗಲೇ ಬಿಜೆಪಿ 1 ಗೆದ್ದಿದೆ. ಈ ಫಾಲ್ತಾವನ್ನು ಒಂದು ವೇಳೆ ಗೆದ್ದಿದೆ ಆದರೆ 2ಕ್ಕೆ ಏರಿಕೆ ಆಗುತ್ತೆ. ಜೊತೆಗೆ ಉಳಿದ 5 ಕ್ಷೇತ್ರದಲ್ಲೂ ಕೂಡ ಬಹಳ ಟೈಟ್ ಫೈಟ್ ಅನ್ನು ಬಿಜೆಪಿ ಕೊಟ್ಟಿದೆ. ಈ ಹಿಂದೆ 7 ಲಕ್ಷ ಲೀಡ್ ಇತ್ತಲ್ಲ, ಅದೀಗ 1.5 ಲಕ್ಷಕ್ಕೆ ಕುಸಿದಿದೆ. ಅಂದರೆ ಅಭಿಷೇಕ್ ಬ್ಯಾನರ್ಜಿಯನ್ನು ವೀಕ್ ಮಾಡೋದಕ್ಕೆ ಸುವೇಂದು ಅಧಿಕಾರಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟು ಫಾಲ್ತಾವನ್ನು ಗೆಲ್ಲುವ ಕಡೆಗೆ ಯೋಜನೆ ರೂಪಿಸಿದ್ದಾರೆ. ಇದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತಿದ್ದ ಹಾಗೆ ಅಲ್ಲಿ ಗೋಹತ್ಯೆ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಅಭಿಯಾನ ನಡೀತಾ ಇದೆ. ಹಾಗೆ ನೋಡೋಕೋದ್ರೆ ಪಶ್ಚಿಮ ಬಂಗಾಳದಲ್ಲಿ ಗೋಹತ್ಯೆ ನಿಷೇಧ ಜಾರಿಯಲ್ಲಿಲ್ಲ, ಆದರೆ ಅಲ್ಲಿ ಸ್ಲಾಟರ್ ರೆಗ್ಯುಲೇಷನ್ ಆಕ್ಟ್ ಜಾರಿಯಲ್ಲಿದೆ. ಹೊಸ ಸರ್ಕಾರ ಅದನ್ನ ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತಂದಿದೆ. ಯಾವ ಮಟ್ಟಿಗೆ ಅನುಷ್ಠಾನಕ್ಕೆ ತಂದಿದ್ದಾರೆ ಅಂತಂದ್ರೆ, ಕೋಲ್ಕತ್ತಾದಲ್ಲಿ ನಿಜಾಮ್ಸ್ ಅನ್ನುವಂತಹ ಒಂದು ದೊಡ್ಡ ರೆಸ್ಟೋರೆಂಟ್ ಇದೆ. ಈ ರೆಸ್ಟೋರೆಂಟ್ನ ಪ್ರಮುಖ ಖಾದ್ಯಗಳು ಯಾವುದು ಕೇಳಿದ್ರೆ ಅದೆಲ್ಲದೂ ಕೂಡ ಬೀಫ್ನದ್ದೇ ಆಗಿತ್ತು. ಈ ಹಿಂದೆ ಮೆನ್ಯೂನಲ್ಲಿ ಬೀಫೇ ರಾರಾಜಿಸ್ತಾ ಇತ್ತು. ಆದರೆ ಈಗ ಅದೇ ನಿಜಾಮ್ಸ್ ರೆಸ್ಟೋರೆಂಟ್ ಮೆನ್ಯೂನಲ್ಲಿ ಬೀಫನ್ನು ತೆಗೆದುಹಾಕಿದೆ. ಕಾರಣ ಏನು ಕೇಳಿದ್ರೆ ಬೀಫೇ ಸಿಗ್ತಾ ಇಲ್ಲ. ಆ ಮಟ್ಟಿಗೆ ಈ ಸ್ಲಾಟರ್ ರೆಗ್ಯುಲೇಷನ್ ಆ್ಯಕ್ಟನ್ನು ಬಂಗಾಳದ ಸರ್ಕಾರ ಜಾರಿಗೆ ತಂದಿದೆ. ಇದನ್ನೆಲ್ಲ ನಾನು ಯಾಕೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ಬಂಗಾಳದ ಜನ ಏನು ಬಯಸಿದ್ರು
ಅದಕ್ಕಿಂತ ಮುಖ್ಯವಾಗಿ ಈ ದೇಶದ ಜನ ಏನು ಬಯಸಿದ್ರೋ ಅದೇ ಪ್ರಕಾರವಾಗಿ ಸುವೇಂದು ತನ್ನ ಸರ್ಕಾರವನ್ನು ಆರಂಭ ಮಾಡಿದ್ದಾರೆ. ಹನಿಮೂನ್ ಪೀರಿಯಡ್ ಅಂತ ಕಾಲಹರಣ ಮಾಡ್ತಾ ಇಲ್ಲ. ಜನಾದೇಶ ಬರ್ತಿದ್ದ ಹಾಗೆ ಫುಲ್ ಆಕ್ಟಿವ್ ಆಗಿದ್ದಾರೆ. ತಾನು ಪಟ್ಟಿ ಮಾಡಿಕೊಂಡಿದ್ದಂತಹ ಕೆಲಸವನ್ನ ಒಂದಾಗ್ತಿದ್ದ ಹಾಗೆ ಒಂದರಂತೆ ಜಾರಿಗೊಳಿಸ್ತಾ ಇದ್ದಾರೆ. ಟಿಕ್ ಮಾಡ್ತಾ ಮಾಡ್ತಾ ಮುಂದೆ ಸಾಗ್ತಾ ಇದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.